ಮುಳಬಾಗಿಲಿನ ವೀರಭದ್ರನಗರದಲ್ಲಿರುವ ಪವಾಡ ಇರುವ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಇದೆ. ಯಾವುದೇ ಕಷ್ಟ ಇದ್ರೂ ಅಲ್ಲಿ ನೆಮ್ಮದಿ ಸಿಗುತ್ತದೆ. ವೀರಭದ್ರನಗರದ ಬೆಟ್ಟದ ಮೇಲೆ ಇರುವ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮಹಾಶಿವರಾತ್ರಿಯ ದಿವಸ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ಇರುತ್ತವೆ. ಭಕ್ತಾದಿಗಳು ಅತಿ ಮನೋಭಾವನೆಯಿಂದ ಶ್ರದ್ಧೆಯಿಂದ ಈ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ದೇವಾಲಯಕ್ಕೆ ವಿವಿಧ ಕಡೆಯಿಂದ ಜನರು ಮತ್ತು ಭಕ್ತಾದಿಗಳು ಬರಬೇಕು. ಇಂತಹ ಪುರಾತನ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಬೇಕು. ಇದಕ್ಕೆ ಆದಷ್ಟು ಬೆಂಬಲ ಕೊಟ್ಟು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದ್ರು. ಮುಳಬಾಗಿಲಿನ ವೀರಭದ್ರ ನಗರದಲ್ಲಿ ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ ನೆಲೆಸಿರುವಂತದ್ದು ಪುರಾತನವಾಗಿ ಸುಮಾರು ಸಾವಿರಾರು ವರ್ಷಗಳ ಮುಂಚೆ ಋಷಿಮುನಿಗಳು ಇಲ್ಲಿ ಧ್ಯಾನ ಮಾಡಿಕೊಂಡು ಗವಿ ಒಳಗಡೆ ದೇವರನ್ನ ಕೆತ್ತನೆ ಮಾಡಿ ಸ್ಥಾಪಿಸಲ್ಪಟ್ಟಿರುವಂತಹ ವಿಗ್ರಹ. ಅಷ್ಟಬಾಹುಗಳಲ್ಲಿ ಅಷ್ಟ ಆಯುಧಗಳನ್ನು 8 ಆಯುಧಗಳೊಂದಿಗೆ ಸ್ವಾಮಿ ನೆಲೆಸಿರ್ತಾರೆ. ದಕ್ಷಯಾಗದಲ್ಲಿ ದಕ್ಷನ ಸಂಹಾರ ಮಾಡ್ಲಿಕ್ಕೋಸ್ಕರ ಶಿವನ ಇನ್ನೊಂದು ರೂಪದಲ್ಲಿ ನೆಲೆಸಿರುವಂತ ವೀರಭದ್ರ ದೇವರು ಯುದ್ಧಕ್ಕೆ ಹೊರಟಿರೋ ಭಂಗಿಯಲ್ಲಿ ನಿಂತ್ಕೊಂಡು ಇಲ್ಲಿ ಆ ಅಷ್ಟಬಾಹುಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಪಶ್ಚಿಮಾಮುಖವಾಗಿ ಸ್ವಾಮಿ ದರ್ಶನ ಕೊಡ್ತಾರೆ. ಇಲ್ಲಿ ನಂಬಿ ಬರುವಂತ ಭಕ್ತರಿಗೆ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ, ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ, ನಂದೀಶ್ವರ, ನಾಗದೇವತೆ, ಇಷ್ಟ ದೇವತೆಗಳು ಇಲ್ಲಿ ನೆಲೆಸಿರ್ತಾರೆ. ಪ್ರತಿ ಸೋಮವಾರ ಇಲ್ಲಿ ಫಲಪಂಚಾಮೃತ ಅಭಿಷೇಕ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇಟ್ಟು ಬಂದ್ರೆ ಅವರ ಇಷ್ಟಾರ್ಥ ನೆರವೇರುತ್ತೆ. ಸರ್, ಈ ಬೆಟ್ಟದ ಹೆಸರು ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ. ಅಂಚುಕಲ್ಲು ಅಂದ್ರೆ ಇಲ್ಲಿ ಈ ಬೆಟ್ಟದ ಸುತ್ತೂರ ಅಂಚೆ ಕಡ್ಡಿ ಬೆಳೀತಾ ಇತ್ತಂತೆ. ಮೊದಲಿಗೆ ಅಂಚೆ ಕಡ್ಡಿಯಲ್ಲಿ ಬರೀತಾ ಇದ್ರಲ್ಲ, ಆ ಅಂಚೆ ಕಡ್ಡಿ ಹೆಚ್ಚಿಗೆ ಬೆಳೀತಾ ಇದಕ್ಕೋಸ್ಕರ ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ ಹೆಸರುವಾಸಿಯಾಗಿದೆ. ಏನು ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ. ಇದು ಇಷ್ಟು ಅಂತ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ಇದು ಯಾಕೆಂದ್ರೆ ಋಷಿಮುನಿಗಳ ಕಾಲ ಅಂದ್ರೆ ಅದು ಯಾವಾಗೋ ಹೇಳಕ್ಕಾಗಲ್ಲ. ರಾಜರ ಕಾಲ ಅಂದ್ರೆ ಹೇಳ್ಬೋದು. ಋಷಿಮುನಿಗಳು ಅಂದ್ರೆ ಸಾವಿರಾರು ವರ್ಷ ಆಗಿರುತ್ತೆ. ಗವಿ ಒಳಗಡೆ ಅವರು ಧ್ಯಾನ ಮಾಡ್ಕೊಂಡು ಅವರ ಧ್ಯಾನದಲ್ಲಿ ಸ್ವಾಮಿ ವೀರಭದ್ರ ದೇವರು ಈ ತರ ಇರ್ಬೋದು ಅಂತ ಧ್ಯಾನ ಮಾಡ್ಕೊಂಡು ಕೆತ್ತಿರುವಂತದ್ದು. ಅವ್ರು ಧ್ಯಾನ ಮಾಡಿ ಕೆತ್ತಿರುವಂತದ್ದು. ಸರಿ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿಯ ಪ್ರಯುಕ್ತ ಒಂದು ಮುಳಬಾಲ್ ತಾಲೂಕು ವೀರಭದ್ರ ನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಾವು ಮತ್ತು ವೀರಭದ್ರ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ವಿಶೇಷವಾಗಿ ಪೂಜೆ ಇತ್ತು. ಪೂಜೆಯಲ್ಲಿ ತೃಪ್ತಿ ಆಗಕರ ಅಂತ ಒಂದು ದೇವಸ್ಥಾನ. ಯಾಕಂದರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಇಂಥ ದೇವಸ್ಥಾನ ಇದೆ ಅಂತ ನಮಗೆ ಇವಾಗ ಗೊತ್ತಾಗಿದ್ದು. ಯಾಕಂದರೆ ದೊಡ್ಡ ಬೆಟ್ಟದಲ್ಲಿ ಗೃಹೆಯಲ್ಲಿ ಒಂದು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ನೋಡ್ರೆ ಒಳಗಡೆ ಹೋದರೆ ಎಷ್ಟು ಅದ್ಭುತ ಆಗಿದೆ. ಎಷ್ಟು ನೋಡ್ದಾದ್ರೆ ಕಣ್ಣುಗಳಿದೆ, ಅಷ್ಟು ಮನಸ್ಸು ಫ್ರೀ ಆಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಸ್ವಾಮಿಯಾದ ಆರಾಧ್ಯ ಸ್ವಾಮಿಯವರು ಕೂಡ ಪೂಜೆ ಮಾಡಿ ಇಲ್ಲಿನ ಹಿಸ್ಟ್ರಿ ಸಾವಿರಾರು ವರ್ಷಗಳಿಂದ ಈ ದೇವರು ಇಲ್ಲಿರೋದು ಅಂತ ಒಂದು ಹಿಸ್ಟ್ರಿ ಎಲ್ಲಿ ಯಾವ ಥರ ಇದಾಯಿತು, ಈ ದೇವಸ್ಥಾನ ಹೆಂಗಿದಾಯಿತು, ಯಾವಾಗ ಕಟ್ಟಿದ್ರು, ಯಾವ ಬೆಟ್ಟದಲ್ಲಿ ಗೃಹದಲ್ಲಿ ಯಾರು ಇಲ್ಲಿ ನೆಲೆಸಿದ್ರು, ಯಾವ ದೇವರಿಂದ ಇಲ್ಲಿ ಇದಾಯಿತು ಅಂತ ಕೂಡ ನಮಗೆ ಸ್ವಾಮಿಯವರು ವಿವರವಾಗಿ ತಿಳಿಸಿದ್ರು. ಎಲ್ಲರೂ ಬಂದು ಈ ದೇವರು ಮಹಿಮೆ ಜಾಸ್ತಿ ಇರುತ್ತೆ. ಏಕೆಂದರೆ ಇಲ್ಲೊಂದು ಕೋರಿಕೆ ಇಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅಂದು ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಕರೆಸಿ ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಅಭಿಷೇಕ ಮಾಡಿ ಒಂದು ಟೈಮಲ್ಲಿ ಬಂದು ಪೂಜೆ ಮಾಡಿ ನಮಗೆ ನಿಜವಾಗ್ಲೂ ದೇವರು ಎಲ್ರಿಗೂ ನಮ್ಮ ತಾಲೂಕು ಅಂತ ಎಲ್ರಿಗೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ಎಲ್ಲ ರೈತರು ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡಿದ್ದು. ಇದೇ ರೀತಿ ಎಲ್ಲರೂ ಈ ದೇವರ ಹತ್ರ ಪ್ರತಿ ಸೋಮವಾರನೂ ಬೆಳಗ್ಗೆನೂ ಸಾಯಂಕಾಲ ಅಭಿಷೇಕ ಪೂಜೆ ಇರುತ್ತೆ. ಮತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿನನೂ ಸಹ ಪೂಜೆ ಇರುತ್ತಂತೆ. ಇಲ್ಲಿ ಒಂದು ದೇವರ ನಮಗೊಂದು ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಪ್ರಸಾದನವರು ಮತ್ತು ಬದ್ರಿ ಹರೀಶ್ ಅವರು, ಶಂಕರ ಅವರು, ನಾರಾಯಣ ಸ್ವಾಮಿ ಎಲ್ಲರೂ ಅದೇ ರೀತಿ ನಮ್ಮ ಸಹೋದರ ಅಂತ SM2 ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು, MNS ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪೂಜೆಗೆ ರಾತ್ರಿ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಇತ್ತಂತೆ. ಆ ಪಲ್ಲಕ್ಕಿ ಕೂಡ ವಿಶೇಷವಾಗಿ ಮೆರವಣಿಗೆ ಆಗೋದು ಒಳ್ಳೆಯ ಒಂದು ಸಾಂಪ್ರದಾಯಿಕವಾದ ಒಂದು ಪೂಜೆ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲರೂ ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿರೋದು ವೀರಭದ್ರ ಸ್ವಾಮಿ ಒಂದು ದೇವರ ಒಳಗಡೆ ಹೋದ್ರೆ ಅಷ್ಟು ಆಶೀರ್ವಾದ, ಅಷ್ಟು ನಮ್ಗೆ ಒಂದು ಮನಸ್ಸು ತೃಪ್ತ ಆಗುತ್ತೆ. ಆ ಥರ ಇದೆ ದೇವರು. ಬಂದು ಎಲ್ಲರೂ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲ ಮಕ್ಕಳಿಗೂ ಎಜುಕೇಶನ್ ಕೂಡ ಚೆನ್ನಾಗಿ ಆಗ್ಬೇಕು ಅಂತೇಳಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕಂತೇಳಿ
ನಾನು ಕರೆಸಿ ಒಂದು ಪೂಜೆ ಮಾಡಿಸಿ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ.